ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ. ಇಂದು ನಾವು ನಿಮ್ಮೆಲ್ಲರನ್ನು ಒಂದು ಪವಿತ್ರವಾದಂತಹ ದೇವಸ್ಥಾನ ಕರ್ಕೊಂಡು ಹೊಂಟೀನಿ. ಆ ಕ್ಷೇತ್ರ ಯಾವುದು ಅಂತ ನೋಡ್ರಿ, ವಂದಲಿ ಶ್ರೀ ಮಾರುತೇಶ್ವರ ದೇವಸ್ಥಾನ. ಊರೊಳಗೆ ಹೋಗಂಬರ್ರಿ, ಆ ದೇವಸ್ಥಾನ ಹೆಂಗಾದಂತ ನಿಮ್ಗೆ ತೋರಿಸ್ತೀರಂತ. ಹನುಮಾನ್ ಜಯಂತಿಯನ್ನು ನಾವು ಫಸ್ಟ್ ಯಾಕೆ ಆಚರಣೆ ಮಾಡ್ತೀವಿ ಅಂತ ತಿಳ್ಕೊಂಡ್ ನೋಡ್ರಿ. ಫಸ್ಟ್ ಆಂಜನೇಯನು ಅಂಜನಿ ಪುತ್ರ ಅಂತ ಹೇಳಿಸಿಂದ ಕರ್ಸ್ಕೊಂತಾನೆ ನೋಡ್ರಿ. ಯಾಕೆ ಆಂಜನೇಯಗೆ ನಾವು ಅಂಜನಿ ಪುತ್ರ ಅಂತ ಕರಿತೀವಿ ಅಂತಂದ್ರೆ, ಆಂಜನೇಯನ ತಾಯಿ ಹೆಸರು ಸಾಕ್ಷಾತ್ ಶ್ರೀ ಅಂಜನಾ ದೇವಿ ನೋಡ್ರಿ. ಹಾಗೂ ಅವರ ತಂದೆಯ ಹೆಸರು ವಿಜಯನಗರ ಸಾಮ್ರಾಜ್ಯದ ಸುಮೇರು ರಾಜ್ಯ ಮನೆತನದ ಕೇಸರಿ ಎಂಬುವವರು ಆಂಜನೇಯನ ತಂದೆ ನೋಡ್ರಿ. ಅಂಜನಾ ದೇವಿ ಮತ್ತು ಕೇಸರಿಯ ವರಪುತ್ರ ಕೇಸರಿ ನಂದನನೇ ಶ್ರೀ ಸಾಕ್ಷಾತ್ ಆಂಜನೇಯ ನೋಡ್ರಿ. ಆಂಜನೇಯ ಜನಿಸಿದ ಈ ದಿನವನ್ನು ನಾವು ಹನುಮಾನ್ ಜಯಂತಿ ಅಂತ ಹೇಳಿಸಿಂದ ಕರಿತೀವಿ ನೋಡ್ರಿ. ಆಂಜನೇಯನು ಚೈತ್ರ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯಂದು ಅಂಜನಾದ್ರಿ ಎಂಬ ಬೆಟ್ಟದಲ್ಲಿ ಜನಿಸ್ತಾರೆ ನೋಡ್ರಿ. ಈ ಒಂದು ಹನುಮಾನ್ ಜಯಂತಿಯ ಪ್ರಯುಕ್ತವಾಗಿ ನಾವು ಇಂದು ನಮ್ಮ ಕ್ಷೇತ್ರದ ಪ್ರಸಿದ್ಧ ಮಾರುತೇಶ್ವರ ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ. ನಿಮಗೂ ಮಾರುತಿಯ ದರ್ಶನ ಮಾಡಿಸ್ತೀವಿ. ಬರ್ರಿ ಸ್ನೇಹಿತರೆ, ದೇವರ ದರ್ಶನ ತಗೊಂಡು ಅರ್ಚನೆ ಮಾಡಿಸೋಣ. ದೇವರಿಗೆ ಅರ್ಚನೆ ಮಾಡ್ತಾರೆ ನೋಡಿ. ಇವಾಗ ಬರ್ರಿ. ಮಾರುತೇಶ್ವರ ದೇವಸ್ಥಾನ ಬರುವುದು ನೋಡ್ರಿ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ವಂದಲಿ ಎನ್ನುವ ಒಂದು ಗ್ರಾಮದಲ್ಲಿ ನೋಡ್ರಿ. ವಂದಲಿ ಮಾರುತೇಶ್ವರಗ ಪ್ರತಿ ಶ್ರಾವಣದಾಗ ಬೇರೆ ಬೇರೆ ಊರ್ಲಿಂದ ಸಾವಿರಾರು ಭಕ್ತರು 5 ಶನಿವಾರ ಪಾದಯಾತ್ರೆ ಮೂಲಕ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ನೋಡ್ರಿ. ನಾವು ಸಹ ಪಾದಯಾತ್ರೆ ಬರ್ತೀವ್ರಿ ಇಲ್ಲಿ. ಆದ್ರೆ ಇವಾಗೇನಿರಲ್ರಿ, ವಿಶೇಷವಾಗಿ ಜಾತ್ರಾ ದಿನದಲ್ಲಿ ಆಮೇಲೆ ಶ್ರಾವಣ ಶನಿವಾರ ಎಲ್ಲರೂ ಪಾದಯಾತ್ರೆ ಬರ್ತಾರೆ ನೋಡ್ರಿ. ನೀವು ಸಹ ಏನನ್ನ ವಂದಲಿ ಮಾರುತೇಶ್ವರ ಭಕ್ತರಾಗಿದ್ರಿ ಅಂತಂದ್ರ, ಆಮೇಲೆ ಆಂಜನೇಯನ ಪರಮ ಭಕ್ತರಾಗಿದ್ರಿ ಅಂದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಬಜರಂಗಿ ಅಂತ ಒಂದು ಕಮೆಂಟ್ ಮಾಡ್ರಿ ಸ್ನೇಹಿತರೆ. ಶ್ರೀರಾಮನ ದೇವಸ್ಥಾನ ಇರ್ಲಾರ್ದು ಊರುಗಳು ಇರ್ಬೋದ್ರಿ, ಆದ್ರ ಆಂಜನೇಯನ ದೇವಸ್ಥಾನ ಇರ್ಲಾರ್ದು ಊರೇ ಇಲ್ಲ ನೋಡ್ರಿ. ಪ್ರತಿಯೊಂದು ಊರಲ್ಲಿಯೂ ಪ್ರತಿಯೊಂದು ಗ್ರಾಮದಲ್ಲಿಯೂ ಸಹ ಆಂಜನೇಯ ನೆಲೆಸಿರ್ತಾರ ನೋಡ್ರಿ. ಆಂಜನೇಯನನ್ನು ವಾಯುಪುತ್ರ ಅಂತ ಕರಿತೀವಿ ನೋಡ್ರಿ ನಾವು. ಅಂದ್ರೆ ಕೇಸರಿಯು ವಾಯುವಿನ ಒಂದು ವಿಶೇಷವಾದ ಒಂದು ಶಕ್ತಿ ಪಡೆದಿರ್ತಕ್ಕಂತಹ ಒಂದು ವಾಯುವಿನ
ಪುತ್ರ ಅಂದ್ರೆ ಕೇಸರಿಯ ಮಗನಾಗಿರುವುದರಿಂದ, ಕೇಸರಿ ಮಹಾರಾಜನಿಗಿರುವ ಇನ್ನೊಂದು ಹೆಸರಂದ್ರೆ ವಾಯುಪುತ್ರ ಅಂತೇಳಿ, ಆತನ ಮಗನಾಗಿರುವುದರಿಂದ ನಾವು ಆಂಜನೇಯನಿಗೆ ವಾಯುಪುತ್ರ ಅಂತ ಕರಿತೀವಿ ನೋಡ್ರಿ. ಆಮೇಲೆ ನಾವು ಕೇಸರಿ ಸಿಂಧೂರವನ್ನು ಆಂಜನೇಯನಿಗೆ ಏನ್ ಮಾಡ್ತೀವಿ ಅಂದ್ರೆ ಪೂಜೆ ಮಾಡ್ಬೇಕಾದ್ರೆ ಸಮರ್ಪಣೆ ಮಾಡ್ತೀವಿ. ಅದರ ಒಂದು ಹಿಂದಿನ ಕತೆ ಏನು ಅಂತಂದ್ರೆ, ಸೀತಾಮಾತೆ ಏನ್ ಮಾಡ್ತಾ ಅಂದ್ರೆ ಕೇಸರಿಯ ತಿಲಕವನ್ನು ಒಂದ್ ಸ್ವಲ್ಪ ಸಣ್ಣದಾಗಿ ಒಂದಿನ ಹಚ್ಕೊಂಡಿರ್ತಾಳ. ಅದನ್ನ ಆಂಜನೇಯ ಪ್ರಶ್ನೆ ಮಾಡ್ತಾನ, ಯಾಕಮ್ಮ ನೀವು ಕೇಸರಿ ಕಲರ್ದು ಸಿಂಧೂರ ತಿಲಕನ ಯಾಕೆ ಹಚ್ಕೊಂಡಿರ ಅಂತ ಕೇಳ್ತಾನ. ಅದಕ್ಕ ಸೀತಾಮಾತೆ ಏನಂತ ಹೇಳ್ರಿ, ಶ್ರೀರಾಮನ ಆಯುಷು ಜಾಸ್ತಿ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ಆ ದೇವರಿಂದ ಒಂದು ಶಕ್ತಿಯ ರೂಪದಲ್ಲಿ ಈ ತಿಲಕವನ್ನು ನಾನು ಹಣೆಗೆ ಹಚ್ಕೊಂಡಿನಿ ಅಂತ ಹೇಳಿದಾಗ, ಆಂಜನೇಯ ಏನ್ ಮಾಡ್ತಾನಂದ್ರ, ಆಂಜನೇಯ ಮೊದ್ಲೇ ಶ್ರೀರಾಮನ ಪರಮ ಭಕ್ತ ಆಗಿರ್ತಾನ್ರಿ. ಆಂಜನೇಯ ಏನಂತಾನಂದ್ರ, ನೀವೊಂದು ಸಣ್ಣ ತಿಲಕ ಇಟ್ಕೊಂಡ್ರೆ ರಾಮನ ಆಯುಷು ಜಾಸ್ತಿ ಆಗ್ತದ ಅಂತ ಹೇಳಿದ್ರಿ, ಹಂಗಾದ್ರ ಸಾಕ್ಷಾತ್ ನನ್ನ ಆರಾಧ್ಯ ದೈವನಿಗೆ ಆಯುಸ್ಸು ಇನ್ನೂ ಜಾಸ್ತಿ ಆಗಲಿ ಅಂತ ತಿಳ್ಕೊಂಡು ಆಂಜನೇಯ ಏನ್ ಮಾಡ್ತಾನಂದ್ರ ತನ್ನ ಮೈಯೆಲ್ಲ ಕೇಸರಿಯ ಸಿಂಧೂರವನ್ನು ಮೆಟ್ಕೊಂತಾನ. ಅಂದಿನಿಂದ ನಾವು ಆಂಜನೇಯನಿಗೆ ಪೂಜಿಸ್ಬೇಕಾದ್ರೆ ಆ ಒಂದು ಕೇಸರಿ ಬಣ್ಣದ ಸಿಂಧೂರವನ್ನು ನಾವು ಸಮರ್ಪಣೆ ಮಾಡ್ತೀವಿ ನೋಡ್ರಿ. ಹಾಗೂ ಆಂಜನೇಯ ಬಾಲ್ಯದಲ್ಲಿರ್ಬೇಕಾದ್ರೆ ಅಗಾಧ ಶಕ್ತಿಯನ್ನು ಪಡೆದಿರ್ತಾನ ನೋಡ್ರಿ. ಆ ಒಂದು ಶಕ್ತಿಯಿಂದ ಉದಯಿಸುತ್ತಿರುವ ಸೂರ್ಯನನ್ನು ಹಣ್ಣು ಅಂತ ತಿಳಿದುಕೊಂಡು ಹೋಗಿ ತಿನ್ನಲು ಹೋದಾಗ ಅವನ ಮುಖ ಏನಾಗುತ್ತಂದ್ರೆ ಸುಟ್ಟು ಬಿಡುತ್ತ ನೋಡ್ರಿ ಸ್ನೇಹಿತರೆ. ಅಂದಿನಿಂದ ಆಂಜನೇಯನ ಮುಖ ಮತ್ತು ದವಡೆ ಏನಾಗುತ್ತಂದ್ರೆ ಒಂಥರ ವಿಕಾರ ಆಗುತ್ತೆ. ಅದರಿಂದ ರಕ್ಷಿಸ್ಬೇಕು ಅಂತ ಹೇಳಿಸಿಂದ ಧನು ಮತ್ತೆ ವಾಲಿ ಇಬ್ರು ಏನ್ ಮಾಡ್ತಾರಂದ್ರ ಆಂಜನೇಯನ ಜೊತೆ ಏನ್ ಮಾಡ್ತಾರ, ಯುದ್ಧ ಮಾಡ್ತಾರ ನೋಡ್ರಿ. ಅವಾಗ ಅವನ ದವಡೆ ಏನಾಗ್ತದ, ಉಬ್ಬುತ್ತದ. ಮತ್ತೆ ಆ ಒಂದು ಸೂರ್ಯನನ್ನು ಅಣ್ಣಂತ ಹೇಳಿ ತಿನ್ನಲು ಹೋದಾಗ ಆ ಒಂದು ಮುಖ ಏನು ಸುಟ್ಟು ಹೋಗ್ತದ. ಅಂದಿನಿಂದ ಆಂಜನೇಯ ಈ ರೂಪವನ್ನು ತಾಳ್ತಾನಂತ ಹೇಳಕ ಇಷ್ಟಪಡ್ತೀವಿ ನೋಡ್ರಿ. ಅಂಜನಾದ್ರಿ ಬೆಟ್ಟಕ್ಕ ನಾವು ಹೋಗ್ಬೇಕಿತ್ರಿ, ಆದ್ರ ನಮ್ಗೀಗ ಹೋಗಕ್ಕಾಗಿಲ್ಲ. ಮುಂದೆ ಒಂದಿನ ಅಂಜನಾದ್ರಿ ಬೆಟ್ಟ ಮತ್ತು ಅದರ ಸಂಕ್ಷಿಪ್ತ ವಿವರಣೆಯನ್ನು ನಾನು ನಮ್ ಚಾನಲ್ ಅಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ವೀಕ್ಷಕರೇ. ಇಷ್ಟು ಒಂದು ಸವಿವರವಾದ ಮಾಹಿತಿ ನಿಮ್ಗೆ ಏನನ್ನ ಇಷ್ಟ ಆಗಿತ್ತು ಅಂತಂದ್ರ ನಮ್ಮ ಚಾನೆಲ್ ಅನ್ನ ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಇದೇ ತರ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯವನ್ನು ಕೋರುತ್ತಾ ನಮ್ಮ ಈ ವಿಡಿಯೋವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.